ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಟೂಡೆಂಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಮ್ಯಾಥ್ಸ್ ಅಂದ್ರ ಗಣಿತ, ಸರಾಸರಿ ಎವರೇಜ್ ಬಗ್ಗೆ ನಾವು ಇವತ್ತು ನೋಡೋಣ. ಇವತ್ತಿನ ಟಾಪಿಕ್ ಏನಂದ್ರ ಎವರೇಜ್ ಬಗ್ಗೆ. ಎವರೇಜ್ ಒಳಗೆ ಯಾವ್ಯಾವ ಟೈಪ್ ಕ್ವಶನ್ಸ್ ಬರ್ತಾವು, ಎವರೇಜ್ ಒಳಗೆ ಏನ್ ಬರ್ತಾವು? ಆ ನಂಬರ್ ಬರ್ತಾವು, ಇವನ್ ನಂಬರ್ ಬರ್ತಾವು, ಮತ್ ಕಾನ್ಸಿಕ್ಯೂಟಿವ್ ನಂಬರ್ ಬರ್ತಾವು, ನ್ಯಾಚುರಲ್ ನಂಬರ್ ಬರ್ತಾವು, ಮತ್ತ ಸ್ಕ್ವಯರ್ ಬಂದಾಗ ಹೆಂಗ್ ಕಂಡಿಡ್ಬೇಕು ಸರಾಸರಿ, ಕ್ಯೂಬ್ ಬಂದಾಗ ಹೆಂಗ್ ಕಂಡಿಡ್ಬೇಕು ಸರಾಸರಿ ಅಂತ ಇವತ್ತು ನಾವು ಒಂದು ಕ್ಲಾಸ್ ನೋಡ್ಕೊಂತ ಹೋಗೋಣ. ಸೊ ಕ್ವಶನ್ಸ್ ಬಂದ್ಬಿಟ್ಟ, ಎವರೇಜ್ ಆಫ್ 144, 169, 196, 225 and 256 ನೀಡಿರುವ ಸಂಖ್ಯೆಗಳಾದ 144, 169, 196, 225 ಮತ್ತು 256 ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಕಂಡುಹಿಡಿಬೇಕಂದ್ರ ಮೇನ್ ಒಂದ ಫಾರ್ಮುಲಾ ಐತಿ. ಏನೈತಿ ಫಾರ್ಮುಲಾ? ಏನದ ಫಾರ್ಮುಲಾ? ಎವರೇಜ್ is equal to sum of numbers divided by number of terms ಅಂತ ಬರ್ತೈತಿ. ಅಂದ್ರ ಹೆಂಗಂದ್ರ ಸಮ್ ಆಫ್ ನಂಬರ್ಸ್ ಅಂತಂದ್ರ ಏನ? ಇವ್ ಮ್ಯಾಗಿನ ಓದಲ್ಲ ಎಲ್ಲವನ್ನ. ಯಾವ ಮ್ಯಾಗಿನು? 144, 169, 196, 225 ಮತ್ತೆ 256 ಕೂಡಿಸ್ಬೇಕು. ಕೂಡಿಸ ನೋಡೋಣ ಏನ್ ಬರ್ತೈತಿ ಇಲ್ಲ. 144, 169, 196, 225, 256 ಕೂಡಿಸ್ರಿ ಅವನ. 6 5 11, 11 6 ಎಷ್ಟ? 17, 17 9 ಎಷ್ಟ? 17 9 26, 26 4 ಎಷ್ಟು ಬರ್ತೈತಿ? 30 ಬರ್ತೈತಿ. ಇಲ್ಲಿ 3 ಕೈಲಿ ಇಟ್ಕೊರಿ, ಇಲ್ಲಿ 0 ಕೊಟ್ಕೊರಿ. 5 3 8, 8 2 10, 19, 19 25, 25 24 29 ಎಷ್ಟ? 29. 2 2 4, 4 2 6, 6 2 8, 8 1 9 ಅದೆಷ್ಟತ್ತು? 999. ಎಷ್ಟು ಬಂತು? 999. ನೆಕ್ಸ್ಟ್ ಡಿವೈಡೆಡ್ ಬೈ ಕೊಟ್ಕೊಡಿ. ಎಷ್ಟ ಟೋಟಲ್? ಇಲ್ಲಿ ಎಷ್ಟು ಸಂಖ್ಯೆ ಎಷ್ಟದ ಇಲ್ಲಿ? 1 2 1 2 3 4 5. ಇದನ್ನ 5 ಡಿವೈಡೆಡ್ ಬೈ ಮಾಡಿ. 5 ಡಿವೈಡೆಡ್ ಬೈ 5 ಒಂದ್ಲೆ 5 ಒಂದ್ಲೆ ಎಷ್ಟು ಹೋಯ್ತು? 4 ಹೋಯ್ತು. 49 ಆಯ್ತು. 5 9 45. ನೆಕ್ಸ್ಟ್ ಎಷ್ಟು ಹೋಯ್ತು? 45 ಮಾಡಿದಾಗ ಎಷ್ಟು ಹೋಯ್ತೈತೆ? 4 ಹೋಯ್ತೈತೆ. 5 8 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತಿ? 198. 198 ಬರ್ತೈತೆ. ಇಷ್ಟ ಆನ್ಸರ್ ಬರ್ತೈತೆ ಟೋಟಲ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ದ ಎವರೇಜ್ ಆಫ್ 19, 63, 51, 78, 47 and A is 49. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಅಂದ್ರ 19, 63, 51, 78, 47 ಮತ್ತು ಎ ಗಳ ಸರಾಸರಿ 49. ಎ ಯ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಏನ್ ಕೇಳ್ಯಾರ? ಎ ನ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ನಾವೀಗ ಎ ಮೌಲ್ಯ ಕಂಡಿಡ್ಬೇಕು. ಟೋಟಲ್ ಎಷ್ಟು ಸಂಖ್ಯೆ ಅದಾವ ಇಲ್ಲಿ? ಎವರೇಜ್ ತೆಗಿಬೇಕಂತ ಏನೈತಿ ಫಾರ್ಮುಲಾ? ನಿಮಗೆ ಐತಿ ಆಲ್ರೆಡಿ. ಏನೈತಿ? ಎವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ನಂಬರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್. ಸೊ ಇಲ್ಲಿ ನಂಬರ್ ಎಷ್ಟು? ಇವು ಒಟ್ಟ ಟೋಟಲ್ ನಂಬರ್ ಎಷ್ಟು ಅದಾವು? 19 ಎಷ್ಟು ಬರ್ತೈತಿ? 19, 63, 51, 78, 47 ಎಷ್ಟಾಯ್ತು? ಟೋಟಲ್ 5 ಆತ. ಬಟ್ ಇಲ್ಲಿ ಎ ಒಂದೈತಿ, ಇದನ್ನ ಮರಿಬಾರ್ದ. ಎ ಒಂದ್ ಎಷ್ಟೈತಿ? 6 ಐತಿ. ಅಂದ್ರೆ ಹಿಂಗ್ ಕೇಳ್ಯಾರ. ಎವರೇಜ್ ಎಲ್ಲಾ ಕೂರ್ದು ಕೊಟ್ಟಾರ. ಎಷ್ಟು ಕೊಟ್ಟಾರು? 49 ಕೊಟ್ಟಾರ. ಇಲ್ಲಿ ಎವರೇಜ್ ಐತಿ ಎಲ್ಲಾ ಕೂರ್ದು ಎಷ್ಟೈತಿ? 6 ಕೂರ್ದು ಎಲ್ಲಾ ಎವರೇಜ್ ಎಷ್ಟೈತಿ? 49. ಬರ್ಕೋರಿ ಇಲ್ಲಿ ಎಷ್ಟ? 49 ಇಂಟು 6 ಬರ್ಕೋರಿ. ಇಸ್ಕೊಲ್ ಟು ಎಷ್ಟಾಕತಿ? 6 9 ಎಷ್ಟ? 54. 4 ಇಟ್ಕೋರಿ, 5 ಕೈಲಿ ಇಟ್ಕೋರಿ. ನೆಕ್ಸ್ಟ್ 6 4 ಎಷ್ಟ? 6 4 ಎಷ್ಟ ಬರ್ತೈತಿ? 6 4 6 4 24. 24 ಇದ 5 29. ನೆಕ್ಸ್ಟ್ ಟೋಟಲ್ ಎಟ್ ಎವರೇಜ್ ಆಯ್ತು? 294 ಆಯ್ತು. ನೆಕ್ಸ್ಟ್ ಕಂಡಿಡ್ರಿ. ನಟ್ಟು ಕೂಡಿಸ್ರಿ. ಈಗ ಏನ್ ಕೇಳ್ಯಾರ ಅವ್ರ? ಟೋಟಲ್ ಇವ್ ನಟ್ಟು ಕೂಡಿಸ್ಬೇಕು. ಅವ್ರ ಏನ್ ಕೇಳ್ಯಾರ? ನಮ್ಗೆ ಎ ವ್ಯಾಲ್ಯೂ ಅಷ್ಟೇ ಕೇಳ್ಯಾರ ಅವ್ರ. ಎಷ್ಟ? ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಕೇಳ್ಯಾರ ಅವ್ರು. ನೆಕ್ಸ್ಟ್ ಇವ್ನ ಕೂಡಿಸ್ರಿ. ಫಸ್ಟ್ ಎಷ್ಟ? 19 ಕೂಡಿಸ್ರಿ. ಇವ್ನ 19, 63, 51, 78, 47 ಎಷ್ಟಾಯ್ತು? 8 1 9, 9 7 ಎಷ್ಟು ಬಂತು? 16, 16 3 19, 19 9 ಎಷ್ಟಿತ್ತು? 28. ನೆಕ್ಸ್ಟ್ ಎಷ್ಟ? 47 ಇದು. ಸೊ 4 2 ಎಷ್ಟಾಯ್ತು? 6,
6 7 ಎಷ್ಟಾಯ್ತು 13 13 5 ಎಷ್ಟಾಯ್ತು 18 18 6 ಎಷ್ಟಾಯ್ತು 24 ಇದೊಂದು 25 ಅಂತಂದ್ರೆ ಎಷ್ಟು 258 ಅಷ್ಟೇ 258 ಇದೇನ ಟೋಟಲ್ ಈಗ 5 ಸಂಖ್ಯೆಗಳ ಎವರೇಜ್ ಪ್ಲಸ್ ಎ ಎಷ್ಟಾಯ್ತು ಇದು ಟೋಟಲ್ ಅಂದ್ರೆ 6 ಸಂಖ್ಯೆಗಳು ಈಗ ಎಲ್ಲ ಕೂಡ ಎಷ್ಟೈತಿ ಎವರೇಜ್ 294 ಐತಿ. ಈಗ ನಮಗೇನ್ ಬೇಕಾಗಿದ್ದಿ ಎ ವ್ಯಾಲ್ಯೂ ಬೇಕಾಗತ್ತೈತಿ. ಎ ವ್ಯಾಲ್ಯೂ ಅಂತಂದ್ರ ಇದು ಈ ಕಡೆ ಹೋಗ್ತೈತಿ, ಈ ಕಡೆ ಹೋದ್ರೆ ಏನಾಕತಿ ಪ್ಲಸ್ ಇದ್ದಿದ್ದ ಮೈನಸ್ ಆಕತಿ. ಅಂದ್ರೆ 294 ಮೈನಸ್ 258 ಮಾಡ್ರಿ ಎಷ್ಟ್ ಆಕತಿ ಕೈ ನೋಡಿಲ್ಲ 294 ಮೈನಸ್ 258 14 4 8 ಹೋಗಲ್ಲ 14 8 ಕಳಿದ್ರೆ ಎಷ್ಟು ಹೋಯ್ತು 6 ಉಳಿತು 9 6 ಕಳೆದ ಎಷ್ಟು ಹೋಯ್ತು 3 ಉಳಿತು 2 2 ಕಳೆದ ಎಷ್ಟು ಹೋಯ್ತು 0 ಅಂದ್ರೆ ಆನ್ಸರ್ ಎಷ್ಟು ಬಂತು 36 ಬಂತು. ಎಷ್ಟು ಬಂತು 36 ಬಂತು. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ಬರ್ರಿ. ನೆಕ್ಸ್ಟ್ ಇನ್ನ ಮ್ಯಾಥ್ ಕ್ವಿಜ್ ಅಂದ್ರ ಮ್ಯಾಥ್ಸ್ ಕ್ವಿಜ್ ನಡ್ಸತಾರ ಒಂದ 10 ಸ್ಟೂಡೆಂಟ್ಸ್ ಅಂದ್ರೆ 10 ಸ್ಟೂಡೆಂಟ್ಸ್ ಸ್ಕೋರ್ಡ್ 20 ಪಾಯಿಂಟ್ಸ್ ಅಂದ್ರೆ 10 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 25. 6 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 19 ಐತಿ. ಅಂದ್ರೆ 5 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 18 ಐತಿ. 4 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 17 ಐತಿ. ಸೊ ಅಂಡ್ 2 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ ಇಲ್ಲ 2 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ ಇಲ್ಲ ಎಷ್ಟೈತಿ 12 ಐತಿ. ದ ಎವರೇಜ್ ಮಾರ್ಕ್ಸ್ ಒಬಿಟೆಂಡ್ ಬೈ ದ ಕ್ಲಾಸ್ ಅಂದ್ರೆ ಕರೆಕ್ಟ್ ಟು 2 ಡೆಸಿಮಲ್ ನಂಬರ್ ಅಂತ ಯಾರು 2 ಡೆಸಿಮಲ್ ನಂಬರ್ದಾಗ ಬರ್ಬೇಕಂದ್ರ ಅದ ಪಾಯಿಂಟ್ ದಾಗ ಬರ್ಬೇಕದ ಅಂದ್ರೆ ಕನ್ನಡದಾಗ ನಂಬರ್ಲಿ. ಒಂದು ಗಣಿತ ರಸ ಪ್ರಶ್ನೆಯಲ್ಲಿ 10 ವಿದ್ಯಾರ್ಥಿಗಳು 20 ಅಂಕಗಳನ್ನು, 6 ವಿದ್ಯಾರ್ಥಿಗಳು 19 ಅಂಕಗಳನ್ನು, 5 ವಿದ್ಯಾರ್ಥಿಗಳು 18 ಅಂಕಗಳನ್ನು, 4 ವಿದ್ಯಾರ್ಥಿಗಳು 17 ಅಂಕಗಳನ್ನು ಮತ್ತು 2 ವಿದ್ಯಾರ್ಥಿಗಳು 12 ಅಂಕಗಳನ್ನು ಗಳಿಸಿದರು. ತರಗತಿಯ ಪಡೆದ ಸರಾಸರಿ ಅಂಕಗಳು ಅಂದ್ರೆ 2 ದಶಮಾಂಶ ಸ್ಥಾನಗಳಲ್ಲಿ ಸರಿಯಾಗಿ ಎಷ್ಟು ಅಂತ ಕೇಳೋರ ಎಷ್ಟೇ 2 ದಶಮಾಂಶ ಸ್ಥಾನಗಳಲ್ಲಿ. ಸೊ ನೋಡೋಣ ಇದನ್ನ ಏನಂತ ಕೇಳೋರ ಟೋಟಲ್ 10 ಸ್ಟೂಡೆಂಟ್ಸ್ ಅಂದ್ರ 10 ಸ್ಟೂಡೆಂಟ್ 20 ಪಾಯಿಂಟ್ಸ್ ಅಂದ್ರೆ ಎವರೇಜ್ ಮಾಡ್ಕೊರಿ ಇದನ್ನ ಎಷ್ಟು ಬರ್ತೈತಿ 10 into 20 ಎಷ್ಟು ಬಂತ 200 ಬಂತು. ನೆಕ್ಸ್ಟ್ 6 into 19 ಇಲ್ಲಿ 6 into 19 ಇಲ್ಲಿ ಐತಿ ನೋಡಿ 6 into 19 ಐತಿ ಇಲ್ಲಿ ಎಷ್ಟು ಬಂತು 6 into 19 ಎಷ್ಟಾಕತ್ಯ ಎಷ್ಟಾಕತಿ 19 ಅಂದ್ರೆ 114 ಆಕತಿ ಎಷ್ಟೈತಿ 114 ಆಕತಿ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇದೆ ಅಂತಂದ್ರ ನೆಕ್ಸ್ಟ್ ಅಂದ್ರೆ 5 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 18 ಅಂದ್ರ 18 ಅಂದ್ರ 18 into 5 ಮಾಡ್ಬೇಕು 18 into 5 into 18 ಮಗ್ಗಿ ಎಲ್ಲರಿಗೂ ಬರ್ಬೇಕು ಕಂಪಲ್ಸರಿ 20 ಮಟ್ಟ ಮಗ್ಗಿ ಎಲ್ಲರೂ ಬೈಪಟ್ ಹಾಕ್ಬೇಕು. ಸೊ 18 ಇಲ್ಲಿ ಎಷ್ಟ 90. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇದೆ ಅಂದ್ರೆ 4 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 4 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 17 ಐತಿ ಅಂದ್ರೆ ಬರ್ಕೋರಿ ಇಲ್ಲಿ ಎಷ್ಟೈತಿ 4 ಸ್ಟೂಡೆಂಟ್ ಇಂಟು 17 ಎಷ್ಟಾಕತಿ 17 ನಾಲ್ಕಲೆ ಎಷ್ಟ 17 ನಾಲ್ಕಲೆ ಎಷ್ಟ 68. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಮಾಡ್ಕೊಂಬ ಎಷ್ಟು ಮತ್ತೇನ್ ಕೇಳೋರ ಅಂಡ್ 2 ಸ್ಟೂಡೆಂಟ್ಸ್ ಅಂತ ಕೇಳಿಲ್ಲ 2 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 12 2 ಸ್ಟೂಡೆಂಟ್ಸ್ ಸ್ಕೋರ್ ಎಷ್ಟೈತಿ 12 12 ಅಲ್ಲೇ ಎಷ್ಟ 24 ಎಷ್ಟತ್ತು 12 ಅಲ್ಲೇ 24 ಕೂಡಿಸ್ರಿ ಅಷ್ಟು 8 4 ಎಷ್ಟು ಬರ್ತೈತಿ 12 12 4 ಎಷ್ಟು ಬರ್ತೈತಿ 16 ಬರ್ತೈತಿ 6 3 ಎಷ್ಟು ಬರ್ತೈತಿ 9 9 18 18 ಇದೊಂದ 90 ಬರ್ತೈತಿ. ನೆಕ್ಸ್ಟ್ 1 2 2 ಎಷ್ಟು ಬರ್ತೈತಿ 4 ಅಷ್ಟು ಟೋಟಲ್ ಎಷ್ಟು ಬಂತು 496 ಬಂತ. ಈಗ ಎವರೇಜ್ ಆತ ಅಂದ್ರೆ ಪಾಯಿಂಟ್ಸ್ ಆಗ್ತದೆ. ಈಗ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದಾರ ನಮ್ ತೇಕ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದಾರ ನೋಡ್ರಿ 5 4 9 9 2 11 11 6 ಎಷ್ಟು ಬರ್ತೈತಿ 17 1 ಎಷ್ಟು ಬರ್ತೈತಿ 27 ಬರ್ತೈತಿ ಎಷ್ಟು ಬರ್ತೈತಿ 27 ಬರ್ತೈತಿ. ಈಗ ತೆಗೀರಿ ಎವರೇಜ್ ಇದನ್ನ ಡಿವೈಡೆಡ್ ಬೈ ಮಾಡಿಬಿಡುದು 496 ಡಿವೈಡೆಡ್ ಬೈ 27 ಮಾಡ್ರಿ ಎಷ್ಟು ಬರ್ತೈತಿ ಮಾಡ್ರಿ ನೋಡೋಣ 27 ಮಗ್ಗಿ ಬರಂಗಿಲ್ಲ ನಿಮಗ 3 ಮಾಡಿ 3 9 27 3 1 1 ಉಳಿತು 19 3 6 18 1 ಉಳಿತು 16 ಆತು 3 5 15 ಸಾರಿ ನಿಮಗೆ 27 ಮಗ್ಗಿ ಬಂದು 27 ಡೈರೆಕ್ಟ್ ಹೊಡೆದ್ ಬಿಡ್ರಿ 27 ಬಂದ್ರೆ 27 ಡೈರೆಕ್ಟ್ ಮಗ್ಗಿ ಬಂದ್ರೆ 27 ಹೊಡೆದ್ ಬಿಡ್ದು 496 27 ಎಷ್ಟು ಸಾರಿ 27 ಆಯ್ತು ಮಾಡ್ಕೋರಿ 27 1
ಇಲ್ಲಿ 27 ಬರ್ತತಿ ಅಂದ್ರ 27 ಒಂದ್ಲೆ 27 ಎಷ್ಟು ಉಳಿತಾ 27 ಅದು 3 ಅಂದ್ರೆ 30 ಆತು 40 40 ಅಂದ್ರ 22 ಉಳಿತು ಅಂದ್ರೆ 226 ಆಯ್ತು ಎಷ್ಟು 226 27 ಬಗ್ಗೆ ಮಾಡ್ರಿ 27 ಎಷ್ಟೇ ಬರ್ತದೆ ಸಮೀಪ 9 ಸಾರಿ 8 ಬರ್ತತಿ 8 ಬಂತಿ ಪಾಯಿಂಟ್ ಕೊಡ್ರಿ ನೆಕ್ಸ್ಟ್ ಎಷ್ಟು ಉಳಿತಾ ನೆಕ್ಸ್ಟ್ 3 ಬರ್ತತಿ 3 7 ಬರ್ತತಿ ಎಷ್ಟ ಆನ್ಸರ್ ಎಷ್ಟಾಯ್ತು 18.37 ಆನ್ಸರ್ ಇದು ನೆಕ್ಸ್ಟ್ ಕ್ವಶನ್ ಹೋಗ್ಬರಿ ನೆಕ್ಸ್ಟ್ the average marks obtained by Rahul and Sohan are 68 the average marks obtained by Rahul and Sahil are 74 if Rahul's score is 60 then find the marks of Sohan and Sahil ಅಂತ ಕೇಳೋರ ಅಂದ್ರ ರಾಹುಲ್ ಮತ್ತು ಸೋಹನ್ ಪಡೆದ ಸರಾಸರಿ ಅಂಕಗಳು ಎಷ್ಟೈತಿ 68 ಐತಿ ರಾಹುಲ್ ಮತ್ತು ಸಾಹಿಲ್ ಪಡೆದ ಸರಾಸರಿ ಅಂಕಗಳು ಎಷ್ಟೈತಿ 74 ಐತಿ ಅಂದ್ರೆ ರಾಹುಲ್ ಅಂಕಗಳು 60 ಆಗಿದ್ದರೆ ಸೋಹನ್ ಮತ್ತು ಸಾಹಿಲ್ ಅವರ ಅಂಕಗಳು ಕೇಳ್ಯಾರ ಅವ್ರು ಏನ್ ಕೇಳ್ಯಾರು ಸೋಹಲ್ ಮತ್ತು ಸಾಹಿಲ್ ಅಂತ ಬರ್ಕೋರಿ ಏನೈತಿ ನಮ್ತ ಫಸ್ಟ್ ಡಾಟಾ ರಾಹುಲ್ ಮತ್ತ ಸೋಹನ್ ಎಷ್ಟೈತಿ 68 ಐತಿ ಈಗ ಎಷ್ಟು ಒಬ್ಬರದು 68 ಆಯ್ತು ಅಂದ್ರೆ ಇಬ್ಬರದು ಎಷ್ಟು ಆಕತಿ 2 8 16 ಒಂದು ಉಳಿತು ನೆಕ್ಸ್ಟ್ 2 12 13 ಎಷ್ಟಾಯ್ತು 136 ಈಗ ಮತ್ತೇನ್ ಕೇಳ್ಯಾರ ಅವ್ರ ರಾಹುಲ್ ಮತ್ತು ಸಾಹಿಲ್ ರಾಹುಲ್ ಅದಾನ ಇಲ್ಲಿ ಆಸ್ ಇಟ್ ಈಸ್ ಮತ್ತೇನ್ ಕೇಳ್ಯಾರು ಸಾಹಿಲ್ ಅಂದ್ರ ಸಾಹಿಲ್ ಕೇಳ್ಯಾರ ಅವ್ರು ಏನ್ ಕೇಳ್ಯಾರು ಸಾಹಿಲ್ ಎಷ್ಟು ಯಾರಲ್ಲ 74 ಎಷ್ಟು ಕೊಟ್ಟಾರು 74 ಅಂದ್ರೆ ಇಬ್ಬರದು ಒಬ್ಬರದು ಆಗ್ತದ ಅಂದ್ರೆ ಇಬ್ಬರು ಕಂಡು ಹಿಡಿಬೇಕಲ್ಲ ಇಂಟು 2 ಮಾಡ್ಕೊಳ್ಳಿ 2 4 8 2 7 14 ಎಷ್ಟ ಟೋಟಲ್ 148 ಅಂತಂದ್ರೆ ಈಗ ಆಲ್ರೆಡಿ ನಮಗೆ ರಾಹುಲ್ ಅಂಕಗಳು ಕೊಟ್ಟಾರ ಅವ್ರು ಎಷ್ಟು ಕೊಟ್ಟಾರ ರಾಹುಲ್ ಅಂಕಗಳ 60 ಕೊಟ್ಟಾರು ಇವ್ರದ್ದು 60 ಆತು ಇವಂದು 60 ಆತು ಅಂತಂದ್ರ ಈಗ ಎಷ್ಟು ಕೇಳ್ಯಾರ ಅವ್ರ ರಾಹುಲ್ ನಮ್ಗೆ ಗೊತ್ತಾತ 60 ಅಂತಂದ್ರೆ ಇನ್ನು ಸೋಹನಂದ್ ಎಷ್ಟು ಹೋಯ್ತಾ ಸೋಹನಂದ್ ಎಷ್ಟು ಹೋಯ್ತಾ ಸೋಹನಂದ್ ಎಷ್ಟು ಉಳಿತು ಮಾಡ್ರಿ 136 ಮೈನಸ್ 60 ತೆಗದ್ರೆ ಎಷ್ಟು ಉಳಿತು ಮೈನಸ್ 60 ತೆಗದ್ರ ಎಷ್ಟು ಉಳಿತೈತೆ ಅಂದ್ರೆ 76 ಉಳಿತೈತಿ ಎಷ್ಟು ಉಳಿತೈತಿ 76 ಉಳಿತೈತಿ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ರಾಹುಲ್ ಐತಿ 60 ನೆಕ್ಸ್ಟ್ ಎಷ್ಟಾಗೈತಿ 148 60 ತೆಗೀರಿ 148ರಾಗ 148ರಾಗ 60 ತೆಗೀರಿ ಎಷ್ಟು ಹೋಯ್ತು 8 8 14ರಾಗ 6 ಎಷ್ಟು ಹೋಯ್ತು 8 ಅಂದ್ರೆ ಎಷ್ಟು ಹೋಯ್ತು 88 ಹೋಯ್ತು ಎಷ್ಟು ಹೋಯ್ತು 88 ಹೋಯ್ತು ಈಗ ನಮಗೆ ಏನ್ ಕೇಳ್ಯಾರ ಅವ್ರ ಆನ್ಸರ್ ಏನ್ ಕೇಳ್ಯಾರು ಸೋಹನ್ ಮತ್ತು ಸಾಹಿಲ್ ಅವರ ಅಂಕಗಳನ್ನು ಕಂಡುಹಿಡಿರ ಇವಲ್ಲ ಸೋಹನ್ ಮತ್ತು ಸಾಹಿಲ್ ಸೋಹನ್ ಎಷ್ಟು ಬರ್ತಾನು ಸೋಹನ್ 76 ಆದ್ರ ಸಾಹಿಲ್ ಎಷ್ಟು ಹಾಕನು 88 ದ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಫ್ ದ ಅವರೇಜ್ ಇನ್ಕಮ್ ಆಫ್ ಎ ಅಂಡ್ ಬಿ ಈಸ್ 200 ಅಂದ್ರ ಎ ಮತ್ತು ಬಿ ಯ ಅವರೇಜ್ ಎಷ್ಟೈತಿ ಪೇಮೆಂಟ್ ಪಗಾರ ಎಷ್ಟೈತಿ 200 ಐತೆ ಒಂದು ಅವರೇಜ್ ಒಬ್ಬೊಬ್ಬರದು 200 ಅಂದ್ರೆ ಎದು 200 ಐತಿ ಬಿದು 200 ಐತಿ ಅಂಡ್ ದ ಅವರೇಜ್ ಇನ್ಕಮ್ ಆಫ್ ಸಿ ಅಂಡ್ ಡಿ ಅಂತಂದ್ರ ಸಿ ಮತ್ತು ಡಿ ಅವರೇಜ್ ಐತಿ 200 ರೂಪಾಯಿ ಅಂದ್ರೆ 250 ಐತಿ ನೋಡ್ರಿ ಅವ್ರಿಗೆ 50 ರೂಪಾಯಿ ಜಾಸ್ತಿ ಐತಿ ಅವ್ರದ್ದು ಇನ್ಕಮ್ ವಾಟ್ ಈಸ್ ದ ಅವರೇಜ್ ಇನ್ಕಮ್ ಆಫ್ ಎ ಬಿ ಸಿ ಅಂಡ್ ಡಿ ಅಂತ ಕೇಳೋರು ಅಂದ್ರೆ ಎ ಮತ್ತು ಬಿ ಗಳ ಸರಾಸರಿ ಆದಾಯ ಎಷ್ಟೈತಿ 200 ಐತಿ ಮತ್ತು ಸಿ ಮತ್ತು ಡಿ ಗಳ ಸರಾಸರಿ ಆದಾಯ ಎಷ್ಟೈತಿ 250 ಆಗಿದ್ದರೆ ಎ ಬಿ ಸಿ ಡಿ ಗಳ ಸರಾಸರಿ ಆದಾಯ ಎಷ್ಟು ಅಂತ ಕೇಳೋರು ಏನ್ ಕೇಳೋರು ಎ ಬಿ ಸಿ ಡಿ ಸರಾಸರಿ ಆದಾಯ ಕೇಳ್ರಿ ಕಂಡಿಡಿ ನೋಡಿ ಏನ್ ಕೇಳೋರ ಎ ದ ಪ್ಲಸ್ ಬಿ ದ ಕೊಟ್ಟಾರು ಎಷ್ಟಾತು 200 ಒಬ್ಬರದಾತು ಇಬ್ಬರದ್ ಮಾಡ್ಬೇಕಂದ್ರೆ ಮಲ್ಟಿಪಲ್ ಮಾಡ್ಬೇಕು ಎಷ್ಟಾತು 400 ಆಯ್ತು ನೆಕ್ಸ್ಟ್ ಸಿ ಪ್ಲಸ್ ಡಿ ಅಂದ್ರ ಸಿ ಮತ್ತು ಡಿ ಕೊಟ್ಟಾರು 250 ಇಂಟು 2 ಎಷ್ಟಾತು 500 ಆಯ್ತು ಏನ್ ಕೇಳ್ಯಾರ ಅವ್ರ ಟೋಟಲ್ ಎ ಬಿ ಸಿ ಡಿ ಕೇಳ್ಯಾರ ಅವ್ರ ಅಂದ್ರೆ ಎಷ್ಟು ಮಂದಿ ಅದಾರ ಟೋಟಲ್ ಎಷ್ಟು ಜನ ಆದ್ರು 4 ಜನ ಅದಾರ ನೋಡಿ ಟೋಟಲ್ 4 ಜನ ಅದಾರ ಕೂಡಿಸ್ರಿ ಎಷ್ಟು ಟೋಟಲ್ ಎಷ್ಟಾಯ್ತು 500 400 900 ಆಯ್ತು ಟೋಟಲ್ 900 ಆಯ್ತು ನೆಕ್ಸ್ಟ್ ಇದನ್ನ ಒಬ್ಬೊಬ್ಬರು ಕೇಳ್ಯಾರ ಅಂದ್ರ ಆದಾಯ ಅಂದ್ರೆ ಎ ಬಿ ಸಿ ಮತ್ತು ಡಿ ಗಳ ಸರಾಸರಿ ಆದಾಯಕ್ಕೆ ಅಂದ್ರೆ ಒಬ್ಬೊಬ್ಬರದ್ದು ಎಷ್ಟು ಕೇಳ್ಯಾರ ಅಂದ್ರೆ ಟೋಟಲ್ ಎಷ್ಟು ಜನ ಅದ್ರಾಗ ಸರಾಸರಿ ಅಂದ್ರೆ ಎಷ್ಟು ಮಾಡ್ಬೇಕು ಟೋಟಲ್ ಅಷ್ಟು ಜನದ ಹಚ್ಕೋಬೇಕು ಅಂದ್ರೆ 4 ಒಂದ್ಲೆ 4 2 8 1 ಉಳಿತು 10 ಆಯ್ತು
4 2 8 1 2 ಉಳಿತು 0 ಅಂದ್ರೆ 20 ಆಯ್ತು 4 ಎಷ್ಟೇ 20 4 5 20 ಅಂತಂದ್ರೆ ಎಷ್ಟಾಯ್ತು ಒಬ್ಬೊಬ್ಬರು ಸರಾಸರಿ ಇನ್ಕಮ್ ಎಷ್ಟಾಯ್ತು 225 ರೂಪೀಸ್ ಆಯ್ತು ನೋಡಿ ಎಷ್ಟಾಯ್ತು 225 ರೂಪಾಯಿ ಸೊ ಇವತ್ತಿಗೆ ಇಷ್ಟು ಕ್ವಶನ್ಸ್ ಸಾಕ 5 ಕ್ವಶನ್ಸ್ ಡೈಲಿ 10 ಕ್ವಶನ್ಸ್ 20 ಕ್ವಶನ್ಸ್ ಪ್ರಾಕ್ಟೀಸ್ ಸೆಟ್ಸ್ಗಳು ಮಾಡ್ಕೊಂತ ಹೋಗೋಣ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಆಲ್ ಆಫ್ ಯು ಥ್ಯಾಂಕ್ ಯು